ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅರ್ಪಿತಾ. ಈಗಿನ ಆಧುನಿಕ ಜೀವನ ಶೈಲಿ, ಆರೋಗ್ಯ ಅಂದರೆ ಆಹಾರ ಪದ್ಧತಿಯಿಂದ ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಕಾರ್ಯಕ್ರಮನೇ ಹೆಲ್ತ್ ಸೆಂಟರ್. ಇವತ್ತು ನಾವು ಹೆಲ್ತ್ ಸೆಂಟರ್ನಲ್ಲಿ ಜಾಯಿಂಟ್ ಪೇನ್ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ರೇಡಿಯಾಲಜಿ ಸೀನಿಯರ್ ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್ ಎಪಿಯಾನ್ ಬ್ಯಾಂಗ್ಳೂರ್ ಕ್ಲಿನಿಕಲ್ ಹೆಡ್ ಆಗಿರುವಂತಹ ಡಾಕ್ಟರ್ ವೈದ್ಯ ಬಂಡಾರು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ ಡಾಕ್ಟರ್. ಹಲೋ ಡಾಕ್ಟರ್, ಮೊದಲಿಗೆ ನಾವು ಇವತ್ತಿನ ಟಾಪಿಕ್ ಮಾತಾಡೋಕ್ಕೂ ಮೊದಲು ಈ ನಿಮ್ಮ ಎಪಿಯಾನ್ ಸೆಂಟರ್ ಬಗ್ಗೆ ಹೇಳ್ಬಹುದಾ? ಸೊ ಎಪಿಯಾನ್ ಅಂದರೆ ಫಸ್ಟ್ ಐ ವಿಲ್ ಟೆಲ್ ಅಬೌಟ್ ದ ನೇಮ್. ಎಪಿಯಾನ್ ಅಂದರೆ ಗಾಡೆಸ್ ದಟ್ ರಿಲೀವ್ಸ್ ಪೈನ್ ಕಮ್ಮಿ ಮಾಡೇ ದೇವತಾ ಅಂತ ಬರುತ್ತೆ. ಸೊ ಇದು ಸ್ಟಾರ್ಟ್ ಮಾಡಿರೋದು ಡಾಕ್ಟರ್ ಸುಧೀರ್ ದಾರಾ ಅವರು. ಸೊ ಈ ವಾಂಟ್ ಟು ಟ್ರೀಟ್ ಪೇಷಂಟ್ಸ್ ವಿತೌಟ್ ಎನಿ ಸರ್ಜರಿ, ಅಂದರೆ ಕ್ರಾನಿಕ್ ಪೈನ್ ಕಂಡೀಷನ್ಸ್ಗೆ ಸರ್ಜರಿ ಇಲ್ಲಾಂದರೆ ಟ್ರೀಟ್ ಮಾಡೋಣ ಅಂತ ಒಂದು ವಿಷನಿಂದ 8 years ಬ್ಯಾಕ್ ಹಿ ಸ್ಟಾರ್ಟೆಡ್ ಇನ್ ಹೈದ್ರಾಬಾದ್. ಸೊ ಅದಾದಮೇಲೆ ಇಟ್ ಸ್ಟಾರ್ಟೆಡ್ ಇನ್ ಚೆನ್ನೈ ಮತ್ತು ಇದು ಬ್ಯಾಂಗ್ಳೂರು. ಸೊ ವಿ ಟ್ರೀಟೆಡ್ ಮೋರ್ ದ್ಯಾನ್ 25,000 ಓನ್ಲಿ ಫಾರ್ ನೀ ಜಾಯಿಂಟ್ ಪೈನ್ಸ್, ಕ್ರಾನಿಕ್ ನೀ ಜಾಯಿಂಟ್ ಪೈನ್ಸ್ಗೆ ಟ್ರೀಟ್ ಮಾಡಿವಿ. ವಿ ಸಾ ವಂಡರ್ಫುಲ್ ಸಕ್ಸಸ್ ರೇಟ್. And we are planning to start 10 more centers in the coming 2 years. 2 years ಮತ್ತು ಇದು ನಾಟ್ ಓನ್ಲಿ ಟ್ರೀಟ್ಮೆಂಟ್ ಒಂದೇ ಅಲ್ಲ, ವಿ ಟ್ರೈನ್ thousands of doctors all over India and also outside India from UK, US, Arab countries ಇಂದ ಇಲ್ಲಿ ಟ್ರೈನ್ ಆಗ್ಬಿಟ್ಟು ಹೋಗ್ತಾರೆ. ಸೊ ಲಾಟ್ ಟು ಸೇ ಅಬೌಟ್ ಎಪಿಯಾನ್. ಓಕೆ, ಮೊದಲೆಲ್ಲ ತುಂಬ ವಯಸ್ಸಾದವ್ರಿಗೆ ಮಾತ್ರ ಈ ಜಾಯಿಂಟ್ ಪೇನ್ ಬರ್ತಿತ್ತು, ಸ್ಪೆಷಲಿ ನೀ ಜಾಯಿಂಟ್ ಪೇನು. ಇವಾಗ ಏಜ್ ಬಾರೇ ಇಲ್ಲ, ಯಂಗ್ಸ್ಟರ್ಸ್ಗೂ ಇದು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಏನಿರಬಹುದು ಅಂತ? ಸೊ ನೀ ಜಾಯಿಂಟ್ ತುಂಬ ಕಾಮನ್ ಜಾಯಿಂಟ್, ಅಂದರೆ ವೆಯ್ಟ್ ಬೇರಿಂಗ್ ಜಾಯಿಂಟ್, ವೆರಿ ಇಂಪಾರ್ಟೆಂಟ್ ಜಾಯಿಂಟ್ ಎಲ್ಲ ಹ್ಯೂಮನ್ಸ್ಗೆ. ಸೊ ಇದು ನೀ ಜಾಯಿಂಟ್ ಅದಕ್ಕೆ ಕಾಮನ್ ಆಗ ಎವ್ರಿ ಒನ್ ಆಲ್ಮೋಸ್ಟ್ ಮುಂಚೆ ಏಜ್ ಆಫ್ಟರ್ 60 ಮಂಡಿ ನೋವು ಅಂತ ಹೇಳ್ತಾ ಇದ್ರು. ಈಗ ಆ ಥರ ಇಲ್ಲ, ಒಂದು 20-30 yearsಯಿಂದಾನೇ ಹೇಳ್ತಾರೆ. ಒಬ್ಬೊಬ್ರು 40sಗೆ ಸ್ಟಾರ್ಟ್ ಆಗುತ್ತೆ ಆ ಥರ. ಬಟ್ ಫಸ್ಟ್ ಇದು 3 types ನಾವು ಟ್ರೀಟ್ಮೆಂಟ್, ಅಂದರೆ ಫಸ್ಟ್ ಏಜ್ 20 ಅಪ್ ಟು 40 ಅನ್ನೋದು ಮುಂಚೆ ಬರೋದು. ಕಾಮನ್ ಆಗಿ ಏನಾದರೂ ಸ್ಪೋರ್ಟ್ಸ್ ಇಂಜುರೀಸ್, ಆಕ್ಸಿಡೆಂಟ್ಸ್, ಏನಾದರೂ ಲಿಗಮೆಂಟ್ ಟೇರ್ ಆದರೆ ಅವ್ರಿಗೆ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ. 40 to 60 ಅವ್ರಿಗೆ ಯೂಶ್ವಲ್ ಅದೂ ಅರ್ಲಿ ಆರ್ಥ್ರೈಟಿಸ್ ಅಂತ ಬಂದರೆ ಬೇಗ ಸವಿಯುತ್ತೆ ಮಂಡಿ. ಅದು ಏನಕ್ಕೆ ಅಂದರೆ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಆರ್ ಒಬೇಸಿಟಿ ಆರ್ ತುಂಬ ಓಡಾಡೇ ಅವರು, ಲೈಕ್ ಟೀಚರ್ಸ್, ಫಾರ್ಮರ್ಸ್, ಹೌಸ್ ವೈಫ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಾನೆ ಇರ್ತಾರೆ. ಅವ್ರಿಗೂ ಬೇಗ 40sಗೆ ಸ್ಟಾರ್ಟ್ ಆಗಿಬಿಡುತ್ತೆ ಮಂಡಿ ನೋವು. ಅಂದರೆ ಅದೂ ಅಷ್ಟೇ, ಇದು ಬಿಕಾಸ್ ಆಫ್ ದ ನೀ ಜಾಯಿಂಟ್ ಆಸ್ಟಿಯೋಆರ್ಥ್ರೈಟಿಸ್. ಫಸ್ಟ್ ನೀ ಜಾಯಿಂಟ್ ಬಗ್ಗೆ ಹೇಳ್ತೀನಿ. ಇದು ನೀ ಜಾಯಿಂಟ್. ಸೊ ಇದರಲ್ಲಿ ಇರೋದು ಬೋನ್ಸ್ ಮತ್ತು ಬ್ಲೂ ಆಗಿ ಕಾಣಿಸ್ತಾ ಇರೋದು ಕಾರ್ಟಿಲೇಜ್, ಮಧ್ಯದಲ್ಲಿ ಮೆನಿಸ್ಕೈ ಅಂಡ್ ಲಿಗಮೆಂಟ್ಸು, ಕೊಲೆಟ್ರಲ್ ಲಿಗಮೆಂಟ್ಸು ಮತ್ತು ಕ್ರೂಷಿಯೇಟ್ ಲಿಗಮೆಂಟ್ಸ್ ಅಂತ ಇರುತ್ತೆ. ಮಂಡಿ ಸವಿಯೋದೆ ಅಂತ ಹೇಳ್ತಾರಲ್ವ, ದಟ್ ಈಸ್ ಥಿನ್ನಿಂಗ್ ಆಫ್ ಆರ್ಟಿಕ್ಯುಲರ್ ಕಾರ್ಟಿಲೇಜ್. ಈ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಕಮ್ಮಿ ಆಗೋದು ನೀ ಆಸ್ಟಿಯೋಆರ್ಥ್ರೈಟಿಸ್ ಆರ್ ಮಂಡಿ ಸವಿಯೋದು ಅಂತ ಹೇಳ್ತಾರೆ. ಇದು ಗ್ರೇಡಿಂಗ್ ಇರುತ್ತೆ, ಅರ್ಲಿ ಅಂದರೆ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಸೊ ಈ ಗ್ರೇಡಿಂಗ್ ಡಿಪೆಂಡಿಂಗ್ ಆನ್ ದ ಥಿಕ್ನೆಸ್ ಆಫ್ ದ ಕಾರ್ಟಿಲೇಜ್ ಡ್ಯಾಮೇಜ್, ಅಂದರೆ ಎಷ್ಟು ಡ್ಯಾಮೇಜ್ ಆಗಿದೆ ಅದ್ರ ಮೇಲೆ ಇದು ಗ್ರೇಡಿಂಗ್ ಮೈಲ್ಡ್, ಮಾಡ್ರೇಟಾ, ಸಿವಿಯರ್ ಅಂತ ಇರುತ್ತೆ. ಸೊ ಆಫ್ಟರ್ 60 ಬರೋದು ವಿತೌಟ್ ಎನಿ ಇಂಜುರಿ ಬರೋದು ಕಾಮನ್ಲಿ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಡ್ಯಾಮೇಜ್. ಸೊ ಬಿಫೋರ್ 60 ಕಾಮನ್ ರೀಸನ್ಸ್ ಆರ್ ಸ್ಪೋರ್ಟ್ಸ್ ಇಂಜುರೀಸ್ ಆರ್ ಎನಿ ಆಕ್ಸಿಡೆಂಟ್ಸ್, ಮಂಡಿಗೆ ಏನಾದರೂ ಏಟ್ ಆದರೆ ಆವಾಗ ಅರ್ಲಿ ಏಜಲ್ಲೇ ಸ್ಟಾರ್ಟ್ ಆಗುತ್ತೆ ನೋವೆಲ್ಲ, ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ. ಓಕೆ ಡಾಕ್ಟರ್, ಇವಾಗ ತುಂಬ ಕೆಲಸ ಮಾಡೋರಿಗೆ ಇದು ಬರೋದಾ, ಅಥವಾ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋರಿಗೆ ಬರುತ್ತಾ, ಅಥವಾ ತುಂಬ ಓಡಾಡೋರಿಗೆ, ಯಾವ ಥರದವರಿಗೆ ಜಾಸ್ತಿ ಇದು ಕಾಣಿಸ್ಕೊಳ್ಳುತ್ತೆ? ಸೊ ಅಂದರೆ ತುಂಬ ಓಡಾಡೋರಿಗೆ ಲೈಫ್ ಸ್ಟೈಲ್ ಒಬೇಸ್ ಇರ್ತಾರೆ ಒಬ್ರೊಬ್ರು. ಒಬ್ರೊಬ್ರು ನಾರ್ಮಲ್ ಆಗಿದ್ರು ತುಂಬ ಓಡಾಡ್ತಾರೆ. ಆ ತುಂಬ ಓಡಾಡೋರಿಗೆ ಏನಾಗುತ್ತೆ, ದೇ ವಿಲ್ ಹ್ಯಾವ್ ಮೋರ್ ಪ್ರೆಷರ್ ಆರ್ ಸ್ಟ್ರೆಸ್ ಆನ್ ದ ನೀ ಜಾಯಿಂಟ್. ಆ ಸ್ಟ್ರೆಸ್ಸಿಂದ ಇದು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಡ್ಯಾಮೇಜ್ ಆಗ್ತಾ ಬರುತ್ತೆ. ಇದಕ್ಕೂ ನಾರ್ಮಲ್ ರಿಪೇರ್ ಆಗೋಲ್ಲ, ಏನಕ್ಕೆ ಬ್ಲಡ್ ಸಪ್ಲೈ ಕಮ್ಮಿ ಇರುತ್ತೆ. ಅದಕ್ಕೆ ಲಾಸ್ಟ್ ಕಾರ್ಟಿಲೇಜ್ ಅದು ಇನ್ನೂ ಕಮ್ಮಿ ಆಗ್ತಾನೆ ಬರುತ್ತೆ. ಸುಮ್ಮನೆ ಕುತ್ಕೊಂಡವ್ರು ದಟ್ ಈಸ್ ಆಲ್ಸೋ ನಾಟ್ ಗುಡ್. ಅದು ಡಿಫ್ರೆಂಟ್ ಹೆಲ್ತ್ ಎಫೆಕ್ಟ್ ಇರುತ್ತೆ. ಬಟ್ ಜಾಸ್ತಿ ಓಡಾಡಿ ಅವ್ರಿಗೆ ಮಾತ್ರ ಈ ಥರ ಪೈನ್ ಬರುತ್ತೆ. ಒಬ್ಬರೊಬ್ರು ಏನು ಮಾಡ್ತಾರೆ, ದೇ ಡೋಂಟ್ ನೋ ಹೌ ಟು ಡೂ ಪ್ರಾಪರ್ ವರ್ಕೌಟ್ ಮಾಡೋದು ಗೊತ್ತಾಗಲ್ಲ. ಅವರು ದೇ ವಿಲ್ ಡೂ ಲೈಕ್ ಆನ್ ದೇರ್ ಓನ್ ಅಂದ ಎಷ್ಟು ಸ್ಟ್ರೆಸ್ ಕೊಡ್ತಾ ಇದ್ರು ಮಂಡಿಗೆ ವಿತೌಟ್ ಎನಿ ಮಸಲ್ ಸ್ಟ್ರೆಂಥನಿಂಗು. ಮಂಡಿಗೆ ಜಾಸ್ತಿ ಸ್ಟ್ರೆಸ್ ಕೊಟ್ಬಿಡ್ತಾರೆ. ದಟ್ ಈಸ್ ನಾಟ್ ಅಟ್ ಆಲ್ ಕರೆಕ್ಟ್. ಪ್ರಾಪರ್ ಗೈಡೆನ್ಸ್ ಸ್ಟಾರ್ಟಿಂಗ್ ಅಂತ 40 yearsವರೆಗೂ ಏನೂ ಮಾಡಲ್ಲ. 40 yearsಯಿಂದ ನಾನು ಮ್ಯಾರಥಾನ್ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ.
ಸೊ ಆ್ಯಂಡ್ 40 ಇಯರ್ಸ್ಗೆ ಮಸಲ್ ವೀಕ್ನೆಸ್ ಡಿಜನರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಫಸ್ಟ್ ವಿ ಶುಡ್ ಸ್ಟ್ರೆಂಥನ್ ದ ಮಸಲ್, ಲೇಟರ್ ಅದೆಲ್ಲ ಕರೆಕ್ಟ್ ಇದ್ದರೆ ನಾವು ಮಂಡಿಗೆ ಸ್ಟ್ರೆಸ್ ಕೊಡ್ಬೋದು. ಆ ಥರ ಇರಲ್ಲ. ಅವರು ಇಲ್ಲ ನನಗೆ ಈಗ ಅಂದರೆ ದೇ ವಿಲ್ ಕಮ್ ಟು ಅಂದರೆ ಆವಾಗ ಗೊತ್ತಾಗುತ್ತೆ ಅವ್ರಿಗೆ ನಾವಿಲ್ಲ ವರ್ಕೌಟ್ ಮಾಡಬೇಕು ಅಂತ. ಆ್ಯಂಡ್ ತುಂಬ ಸ್ಟ್ರೆಸ್ ಕೊಡ್ತಾರೆ, ಆ ಥರ ಕೊಡಬಾರ್ದು. ಸೊ ಅಂಡರ್ ಪ್ರಾಪರ್ ಗೈಡೆನ್ಸ್ ವರ್ಕೌಟ್ ಮಾಡಬೇಕು. ಆ್ಯಂಡ್ ಕಂಟಿನ್ಯೂಸ್ ಸ್ಟ್ಯಾಂಡಿಂಗ್ ಅನ್ನೆಸರಿ ನಿಲ್ತ್ಕೋಬಾರ್ದು. ಹೌಸ್ ವೈಫ್ಸ್ ತೊಗೊಳ್ಳಿ 1 ಅವರ್ ಮಾಡೋ ಕೆಲಸ, ಬಟ್ ಮಾರ್ನಿಂಗಿಂದ ಸಂಜೆವರೆಗೂ ಓಡಾಡ್ತಾನೆ ಇರ್ತಾರೆ ಮನೆಯಲ್ಲಿ. ದಟ್ ಈಸ್ ನಾಟ್ ನೀಡೆಡ್. ಸೊ ಪ್ರಾಪರ್ ವರ್ಕೌಟು, ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಸ್ಟ್ಯಾಂಡಿಂಗ್ ಅಂದರೆ ಬೇರೆ ಕೆಲಸ ಕಂಟಿನ್ಯೂಸ್ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ದೇ ಶುಡ್ ನಾಟ್ ಸ್ಟೇ ಫಾರ್ ಇನ್ ಸ್ಟ್ಯಾಂಡಿಂಗ್ ಪೊಸಿಷನ್ ಫಾರ್ ಲಾಂಗ್ ಟೈಮ್. ಆ ಥರ ಅದು ನೋಡ್ಕೊಂಡು ಮಾಡಬೇಕು. ಓಕೆ, ತುಂಬ ಕಂಟಿನ್ಯೂಸ್ ಆ್ಯಂಡ್ ಸಮ್ ವಿಲ್ ಬಿ ಲಕ್ಕಿ 70 ಇಯರ್ಸ್ವರೆಗೂ ಗೊತ್ತಾಗಲ್ಲ. ಬಟ್ ಸಮ್ 40 ಇಯರ್ಸ್ಗೆ ಸ್ಟಾರ್ಟ್ ಆಗುತ್ತೆ ಲೈಫ್ ಸ್ಟೈಲು. ಅವ್ರು ಒಬ್ರೊಬ್ರಿಗೆ ಹೆರಿಡಿಟ್ರಿ ಇರುತ್ತೆ, ಒಬ್ರೊಬ್ರಿಗೆ ಒಬೆಸಿಟಿಯಿಂದ ತುಂಬ ಮಂಡಿ ಮೇಲೆ ಪ್ರೆಷರ್ ಇರುತ್ತೆ. ಸೊ ಇದೆಲ್ಲ ರೀಸನ್ಸ್, ತುಂಬ ರೀಸನ್ಸ್ ಇರುತ್ತೆ ವೈ ದೇ ಸ್ಟಾರ್ಟೆಡ್ ಅರ್ಲಿ. ಸೊ ಮೆನಿ ರೀಸನ್ಸ್ ವಿಲ್ ಬಿ ದೇರ್. ಓಕೆ, ಇತ್ತೀಚೆಗೆ ನಾವು ಈ ಜಾಯಿಂಟ್ ಪೇನ್ಗೋಸ್ಕರ ಅಂತ ರೀಜನ್ರೇಷನ್ ಅಥವಾ ಪ್ಲಾಸ್ಮಾ ಥೆರಪಿ ಟ್ರೀಟ್ಮೆಂಟ್ ಅಂತ ಕೊಡ್ತಾರಲ್ವಾ? ಸೊ ಇದು ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅಂತ? ಸೊ ಮಂಡಿ ನೋವುಕ್ಕೆ 3 ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಅಂದರೆ ಫಸ್ಟು ಪೇಯ್ನ್ ಕಿಲ್ಲರ್ಸ್ ತೊಗೊಂಡು ಸ್ವಲ್ಪ ಫಿಸಿಯೋಥೆರಪಿ ಮಾಡಿಬಿಟ್ಟು ಪೋಸ್ಟ್ಪೋನ್ ಮಾಡಿಬಿಟ್ಟು ಲಾಸ್ಟ್ ಸ್ಟೇಜಲ್ಲಿ ಸೊ ಜಸ್ಟ್ ಟು ಬೇರ್ ವಿತ್ ದ ಪೇಯ್ನ್. ಇನ್ನೊಂದು 2 ಅಂದರೆ ಪರ್ಮನೆಂಟ್ ಆರ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕು ಅಂದರೆ ಎದರ್ ದೇ ಶುಡ್ ಟೇಕ್ ದ ಪ್ಲಾಸ್ಮಾ ಥೆರಪಿ ಆರ್ ಸರ್ಜರಿ. Surgery, it may be successful or may not be successful. It will not be successful for all. Okay, success ಆದರೆ ಒಳ್ಳೇದು, ಬಟ್ ಸಕ್ಸಸ್ ಆಗಲಿಲ್ಲ ಅಂದರೆ ಇಟ್ ವಿಲ್ ಬಿ ಹೆಲ್ಪ್ ಫಾರ್ ದಮ್. ಬಟ್ ಇದು ಪ್ಲಾಸ್ಮಾ ಥೆರಪಿ, ವಾಟ್ ಪ್ಲಾಸ್ಮಾ ಥೆರಪಿ ಡೂ ಅಂದರೆ ನಮ್ಮ ಬಾಡಿಯಲ್ಲಿ ಬ್ಲಡ್ ಸೆಲ್ಸ್ ಇರುತ್ತೆ, RBC, WBC ಅಂತ ಪ್ಲೇಟ್ಲೆಟ್ಸ್ಗೆ ದೇ ವಿಲ್ ಹ್ಯಾವ್ 2 ಫಂಕ್ಷನ್ಸ್. ಒನ್ ಈಸ್ ಕ್ಲಾಟಿಂಗ್ ಆ್ಯಂಡ್ ಹೀಲಿಂಗ್ ಆ್ಯಂಡ್ ಆಲ್ಸೋ ಆ್ಯಂಟಿ ಇನ್ಫ್ಲಮೇಟ್ರಿ ಫಂಕ್ಷನ್. ಈ ಪ್ಲೇಟ್ಲೆಟ್ಸಲ್ಲಿ ತುಂಬ ಮಿಲಿಯನ್ಸ್ ಆಫ್ ಗ್ರೋತ್ ಫ್ಯಾಕ್ಟರ್ಸ್. ಸೊ ಈ ಗ್ರೋತ್ ಫ್ಯಾಕ್ಟರ್ಸ್ ಇಟ್ ಸ್ಟಿಮ್ಯುಲೇಟ್ಸ್ ಏನಾದರೂ ಟಿಶ್ಯೂ ಡ್ಯಾಮೇಜ್ ಆದರೆ ಆ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡಿರುತ್ತೆ. ಆ್ಯಂಡ್ ಇಟ್ ರೀಜನರೇಟ್ಸ್ ಅಂದರೆ ಏನಾದರೂ ಟಿಶ್ಯೂ ಡ್ಯಾಮೇಜ್ ಆದರೆ ಮತ್ತೆ ರೀಜನರೇಟ್ ಮಾಡಿರುತ್ತೆ. ದಿಸ್ ಕಾನ್ಸೆಪ್ಟ್ ವಿ ಯೂಸ್ ಇನ್ ಪ್ಲಾಸ್ಮಾ ಥೆರಪಿ. ಇಲ್ಲಿ ನಮಗೆ ಆರ್ಟಿಕ್ಯುಲರ್ ಎಕ್ಸಾಂಪಲ್ ಆಸ್ಟಿಯೋ ಆರ್ಥರೈಟಿಸ್ ತೊಗೊಳ್ಳಿ, ಇಲ್ಲಿ ಪ್ರಾಬ್ಲಮ್ ಬಂದಿರೋದು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಡ್ಯಾಮೇಜ್ ಆ್ಯಂಡ್ ಅದರ್ ಥಿಂಗ್ಸ್ ಆರ್ ಫೈನ್, ಬೇರೆ ಏನೂ ಪ್ರಾಬ್ಲಮ್ ಇರಲ್ಲ. ಸೊ ನಾವೇನು ಮಾಡ್ತೀವಿ, ಪ್ಲಾಸ್ಮಾ ಸಪ್ರೇಟ್ ಮಾಡಿಬಿಟ್ಟು ಪ್ಲೇಟ್ಲೆಟ್ಸ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ವೇರ್ ದೇರ್ ಈಸ್ ಎ ಲಾಸ್, ಕಾರ್ಟಿಲೇಜ್ ಲಾಸ್ ಇದ್ದರೆ ಅಲ್ಲಿ ಕೊಡ್ತೀವಿ. ಇಟ್ ಸ್ಟಾರ್ಟ್ಸ್ ರೀಜನರೇಟಿಂಗ್. ಇಟ್ ಆಂಟಿ ಇನ್ಫ್ಲಮೇಟ್ರಿ ಫಂಕ್ಷನಿಂದ ಇಟ್ ಕಂಟ್ರೋಲ್ ದ ಇನ್ಫ್ಲಮೇಷನ್ ಕಾಸ್ಡ್ ಬೈ ಟಾಕ್ಸಿನ್ಸ್. ಇಲ್ಲಿ ಕಾರ್ಟಿಲೇಜ್ ಲಾಸಿಂದ ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ. ಆ ಟಾಕ್ಸಿನ್ಸ್ ಅಂತ ಫಸ್ಟ್ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ರೀಜನರೇಟಿಂಗ್ ದ ಲಾಸ್ಟ್ ಕಾರ್ಟಿಲೇಜ್. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಪ್ಲಾಸ್ಮಾ ಥೆರಪಿ. ಆ್ಯಂಡ್ ಸ್ಟೇಜಸ್ ಅಂದರೆ ಅರ್ಲಿಯಾಗ ನಾವು ನೋವು ಬಂದವಾಗೆ ತೋರಿಸ್ಕೊಂಡಿದ್ರೆ ದೇರ್ ಇಸ್ ಅ ವಂಡರ್ಫುಲ್ ರೆಸ್ಪಾನ್ಸ್ ಫಾರ್ ದಿಸ್ ಪ್ಲಾಸ್ಮಾ. ಆ್ಯಂಡ್ ಎಲ್ಲ ಸ್ಟೇಜಲ್ಲಿ ಮಾಡ್ಬೋದು, ಬಟ್ ಇಟ್ ಡಿಪೆಂಡ್ಸ್ ಅಂದರೆ ಇಷ್ಟು ಸಿಟ್ಟಿಂಗ್ಸ್ ಅಂತ ಬೇಕಾಗುತ್ತೆ ಅವರಿಗೆ. ಓಕೆ, ಇದು ಯಾರಿಗೆ ಸೂಟಬಲ್ ಈ PRP ಥೆರಪಿ ಅಂತ? ಸೊ ಒಂದು, ದೆರ್ ಇಸ್ ನೋ ಏಜ್ ಲಿಮಿಟ್. ಸೊ ಇಟ್ ಸ್ಟಾರ್ಟ್ಸ್ ಅರ್ಲಿ ಏಜಲ್ಲಿ ಸ್ಟಾರ್ಟ್ ಆಗೋದು, ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಇವ್ರಿಗೆ ಮಾಡ್ಬೋದು. ಆ್ಯಂಡ್ ಆಫ್ಟರ್ 90 or 100 ಏಜ್ ಲಿಮಿಟ್ ಅಂತೂ ಯಾವುದಿಲ್ಲ. ವಿ ಡಿಡ್ ಅಪ್ ಟು 99 ಇಯರ್ಸ್. ಸೊ ದ ಹೈಯೆಸ್ಟ್ ಏಜ್ ವಾಟ್ ವಿ ಡಿಡ್ ಇಸ್ 99 ಇಯರ್ಸ್ವರೆಗೂ ಮಾಡಿದ್ದೀವಿ. ಆ್ಯಂಡ್ ಅವ್ರ ಬ್ಲಡ್ಡೇ ತೊಗೊಂಡು ಅವ್ರ ಮಂಡಿಗೆ ಕೊಡ್ತೀವಲ್ವ, ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು. ಸೊ ವಂಡರ್ಫುಲ್ ರೆಸ್ಪಾನ್ಸ್ ಇರುತ್ತೆ. ನೋ ಏಜ್ ಲಿಮಿಟ್, ನೋ ಕಾಂಟ್ರಾ ಇಂಡಿಕೇಷನ್ಸ್. ಅಂದರೆ ನಮ್ಮ ಪೇಷಂಟ್ಸ್ ಎಲ್ಲ 60-70 ಮೇಲೆ ಇರುತ್ತೆ, ಅವ್ರು 50 ಮೇಲೆ. ಎಲ್ಲರಿಗೂ ಶುಗರ್, BP, ಆಲ್ಮೋಸ್ಟ್ ಎವ್ರಿ ಒನ್ ವಿಲ್ ಬಿ ಒನ್ ಅದರ್, ಅದೇ ಶುಗರ್ ಇಲ್ಲಾಂದರೆ BP ಯಾವುದೋ ಒಂದು ಇರುತ್ತೆ. ಇದು ಕಾಂಟ್ರಾ ಇಂಡಿಕೇಷನ್ಸ್ ಅಂತೂ ಯಾವುದೂ ಇಲ್ಲ. ಒಂದೊಂದು ಮಾತ್ರ ಒಂದು ಬ್ಲಡ್ ಸೆಲ್ಸ್ ಅಂದರೆ ಪ್ಲೇಟ್ಲೆಟ್ಸ್ ಅಬ್ನಾರ್ಮಾಲಿಟೀಸ್ ಏನಾದರೂ ಇದ್ದರೆ ಅದು ಮಾತ್ರ ನೋಡ್ಕೊಂಡು ಮಾಡ್ತೀವಿ, ಇಲ್ಲಾಂದರೆ ಎಲ್ಲರಿಗೂ ಮಾಡ್ಬೋದು. ಓಕೆ, ಯಾರಿಗೆ ಸೂಟಬಲ್ ಇಲ್ಲ, ಇಂಥವರಿಗೆ ಸೂಟ್ ಆಗೋದೇ ಇಲ್ಲ ಅನ್ನೋ ಥರ ಇದೆಯಾ? ಆ ಥರ ಯಾವುದೂ ಇಲ್ಲ. ಅದೇ ನಾನೀಗ ಹೇಳಿದ್ದೀನಲ್ವ, ಪ್ಲೇಟ್ಲೆಟ್ ಡಿಸಾರ್ಡರ್ಸ್ ಅಂದರೆ ಥ್ರಾಂಬೋಸೈಟೋಪಿನಿಯಾಸ್, ಇಲ್ಲಾಂದರೆ ಬ್ಲಡ್ ಕ್ಯಾನ್ಸರ್ಸ್ ಒಂದೊಂದು, ಇಲ್ಲ ಮಂಡಿ ಸುತ್ತ ಒಂದೊಂದು ಕ್ಯಾನ್ಸರ್ಸ್ ಆ ಥರ ಏನಾದರೂ ಇದ್ದರೆ ಅದು ಇದು ಯೂಸ್ ಆಗುತ್ತಾ ಆಗಲ್ವಾ ಅಂತ ನೋಡ್ಕೊಂಡು ಮಾಡ್ತೀವಿ. ಆ್ಯಂಡ್ ವಿಲ್ ಕ್ವಾಂಟಿಫೈ ಹೌ ಇಟ್ ಈಸ್ ಯೂಸ್ಫುಲ್ ಅಂತ ನೋಡ್ಕೊಂಡು ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಬ್ರೈನ್ ಸ್ಟ್ರೋಕ್ ಆಗಿರುತ್ತೆ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಒಬ್ಬರಿಗೆ ಲಿವರ್ ಪ್ರಾಬ್ಲಮ್ ಇರುತ್ತೆ, ಶುಗರ್, BP, ಎಲ್ಲ ಕಂಡೀಷನ್ಸಲ್ಲಿ ಇವರು ಮಾಡ್ಬೋದು. ಇವ್ರಿಗೂ ಸೂಟ್ ಆಗಲ್ಲ ಅಂತ ಯಾವುದೂ ಇಲ್ಲ, ಎಲ್ಲರಿಗೂ ಮಾಡ್ಬೋದು. ಯಾಕಂದರೆ ದಿಸ್ ಇಸ್ ನಾಟ್ ಎ ಮೆಡಿಸಿನ್, ವಿ ಆರ್ ಯೂಸಿಂಗ್ ಓನ್ಲಿ ಪ್ಲಾಸ್ಮಾ. ಪೇಷಂಟ್ ಪ್ಲಾಸ್ಮಾನೇ ಪೇಷಂಟ್ ಮಂಡಿಗೆ ಕೊಡ್ತೀವಿ. ನೋ ಕಾಂಟ್ರಾ ಇಂಡಿಕೇಷನ್ಸ್, ನಾಟ್ ಅಟ್ ಆಲ್. ಓಕೆ, ಈಗ ಸ್ಕಿನ್ PRP, ಹೇರ್ಗೆ PRP ಕೊಡ್ತಾರಲ್ಲ ಅದೇ ಥರ ಇವಾಗ ನೀವು ಅದೇ ಸೊ ಎಲ್ಲರಿಗೂ ಗೊತ್ತು ಫಾರ್ ಸ್ಕಿನ್ ಆ್ಯಂಡ್ ಹೇರ್. ತುಂಬ ಜನಕ್ಕೆ ನಾವು ಎಲ್ಲರಿಗೂ ಯೂಸ್ ಮಾಡ್ತಾ, ಎವ್ರಿ ಒನ್ ನೋಸ್. ಬಟ್ ಈಗ ಎಲ್ಲ ಮಸ್ಕ್ಲೋಸ್ಕೆಲಿಟಲ್ ಕಂಡೀಷನ್ಸ್ಗೂ ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಸೇಮ್ ಪ್ರಾಸೆಸ್. ಈಗ ಸ್ಕಿನ್ ತೊಗೊಳ್ಳಿ, ವ್ರಿಂಕಲ್ಸ್ ಬರುತ್ತೆ, ಇದು ಏಜ್ ರಿಲೇಟೆಡ್. ಇದು ಮಂಡಿ ಡಿಜನರೇಷನ್ನು ಏಜ್ ರಿಲೇಟೆಡ್. ಈ ಮಂಡಿ ಡಿಜನರೇಷನ್ ಏಜ್ ರಿಲೇಟೆಡ್ಗೆ ಇದು ಡಿಸೀಸೇ ಅಲ್ವಾ.
So this is not this is only a age related process where there is thinning of articular cartilage. So ಆ thinning ಈ ರಿಸರ್ಚ್ ಎಲ್ಲ ಸ್ಟಾರ್ಟ್ ಆಗಿರೋದು ಬಿಕಾಸ್ ಆಫ್ ದಟ್. ದಿಸ್ ಇಸ್ ನಾಟ್ ಎ ಡಿಸೀಸ್ ಫಾರ್ ದಟ್ ಡಿಸೀಸ್ ಅಲ್ಲದ ಅದಕ್ಕೆ ಇದಕ್ಕೆ ಸರ್ಜರಿ ಎಲ್ಲ ತುಂಬ ದೊಡ್ಡ ಸರ್ಜರಿ ದೇ ವಿಲ್ ರಿಮೂವ್ ಆಲ್ ದ ಬೋನ್ಸ್ ಹಿಯರ್ ನೀ ಕ್ಯಾಪ್ ಇದೆಲ್ಲ ತೆಗ್ಬಿಟ್ಟು ದೇ ವಿಲ್ ಇಂಪ್ಲಾಂಟ್ಸ್ ಆಗಿಬಿಡ್ತಾರೆ ಓನ್ಲಿ ಫಾರ್ ದ ಲಾಸ್ ಆಫ್ ಕಾರ್ಟಿಲೇಜ್. ಅದಕ್ಕೆ ನಾವು ಡಾಕ್ಟರ್ ಸುದೀಪ್ ದಾರ ಏನು ಮಾಡಿದರು, ಹಿಡಿಡ್ ರಿಸರ್ಚ್ ವಿತೌಟ್ ಎನಿ ಸರ್ಜರಿ ಹೇಗೆ ಇದು ಟ್ರೀಟ್ ಮಾಡ್ಬೋದು ಅಂತ ರಿಸರ್ಚ್ ಮಾಡಿಬಿಟ್ಟು ಸೊ ಈ ಫೌಂಡ್ ದಟ್ ಪ್ಲಾಸ್ಮಾ ಥೆರಪಿ ಈಸ್ ಶೋಯಿಂಗ್ ಎಕ್ಸಲೆಂಟ್ ರಿಸಲ್ಟ್ಸ್ ವಿತ್ ಇನ್ ನೀ ಆಸ್ಟಿಯೋ ಆರ್ಥ್ರೈಟಿಸ್ ಎಲ್ಲ ಅಂತ ರಿಸರ್ಚ್ ಮಾಡಿ ಅದರಿಂದನೇ ಇದು ಪ್ರೋಟೋಕಾಲ್ ಎಲ್ಲ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಎಷ್ಟು ಸಿಟ್ಟಿಂಗ್ಸ್ ಬೇಕು, ಹೇಗೆ ಯೂಸ್ ಆಗುತ್ತೆ, ಎಫೆಕ್ಟಿವ್ ಹೇಗೆ ಇರುತ್ತೆ ಅಂತ ರಿಸರ್ಚ್ ಮಾಡಿಬಿಟ್ಟು ಆ್ಯಂಡ್ ವಿ ಓನ್ಲಿ ಪ್ರಿಪೇರ್ಡ್ ಒನ್ ಪ್ರೋಟೋಕಾಲ್. ಸೊ ಈಗ ಯೂಸ್ ಎಫೆಕ್ಟಿವ್ನೆಸ್ ಹೇಗೆ ಇರುತ್ತೆ ಅಂತ ಪ್ರೋಟೋಕಾಲ್ ಎಲ್ಲ ರೆಡಿ ಮಾಡಿರೋದು ಎಪಿಯೋನ್. ಸೊ ಆ್ಯಕ್ಚುಲಿ ನೀ ರೀಪ್ಲೇಸ್ಮೆಂಟ್ ಮಾಡೋದು ಅವ್ರಿಗೆ ತುಂಬ ಪೇನ್ ಇರುತ್ತೆ, ಅವ್ರಿಗೆ ನಡೆಯೋಕ್ಕೆ ಆಗೋದಿಲ್ಲ, ಅಂಥ ಕಂಡೀಷನಲ್ಲಿ ನೀ ರಿಪ್ಲೇಸ್ಮೆಂಟ್ ಮಾಡೋದು. ಸೊ ಈ ಥರ ಪ್ಲಾಸ್ಮಾ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಆ ನೀ ರಿಪ್ಲೇಸ್ಮೆಂಟಿಂದ ಅವರು ಬಚಾವಾಗಬಹುದಾ ಅಥವಾ ಪೋಸ್ಟ್ಪೋನ್ ಆಗಬಹುದಾ? ಹೇಗೆ ಪ್ಲಾಸ್ಮಾ ಥೆರಪಿ ಅರ್ಲಿಯಾಗ ತೊಗೊಂಡ್ರೆ ಅದು ಸ್ಟಾಪ್ ಮಾಡೋದು ಅಂದಲ್ಲ, ಇಟ್ ರಿವರ್ಟ್ಸ್ ಆಲ್ಸೋ ದ ಡಿಜನರೇಷನ್ ರಿವರ್ಟ್ ಮಾಡುತ್ತೆ. ಇಟ್ ರೀಸನರೇಟ್ಸ್ ದಟ್ ಈಸ್ ಇದೆಲ್ಲ ಆರ್ಥೋಬಯೋಲಾಜಿಸ್ ಕೆಳಗೆ ಬರುತ್ತೆ. ಎಪಿಯಾನ್ ಯೂಸ್ ಮಾಡೋದು PRP. ಸೊ ಯೂಶ್ವಲಿ ಆರ್ಥೋಬಯೋಲಾಜಿಕ್ಸ್ ಕೆಳಗೆ ಬೋನ್ ಮ್ಯಾರೋ ಇರುತ್ತೆ, ಫ್ಯಾಟ್ ಅಡಿಪೋಸ್ ಟಿಶ್ಯೂಯಿಂದ ಅಂದರೆ PRP. ಆಲ್ಮೋಸ್ಟ್ ಎವ್ರಿಥಿಂಗ್ ವಿಲ್ ಹ್ಯಾವ್ ದ ಸೇಮ್ ಫಂಕ್ಷನ್. ಅಂದರೆ ಎಲ್ಲ ಗ್ರೋತ್ ಫ್ಯಾಕ್ಟರ್ಸಿಂದ ಇಟ್ ಸ್ಟಿಮ್ಯುಲೇಟ್ಸ್ ದ ಕಾರ್ಟಿಲೇಜ್ ಆ್ಯಂಡ್ ಆರ್ ದ ಎನಿ ಲಿಗಮೆಂಟ್ ಎನಿಥಿಂಗ್ ಅದು ಆ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಇಟ್ ರೀಸನರೇಟ್ಸ್. ಸೊ ಈ PRPನೂ ಅಷ್ಟೇ, ಇಟ್ ರಿವರ್ಟ್ಸ್ ದ ಸ್ಟೇಜ್ ಆಫ್ ದ ಆಸ್ಟಿಯೋ ಆರ್ಥ್ರೈಟಿಸ್. ಇಟ್ಸ್ ನಾಟ್ ಓನ್ಲಿ ಟು ಪೋಸ್ಟ್ಪೋನ್, ಇಟ್ ಕ್ಯಾನ್ ಅವಾಯ್ಡ್ ದ ಸರ್ಜರಿ ಆಲ್ಸೋ. ಬೇಕೇ ಆಗಿಲ್ಲ. ಓಕೆ. ನಿಮ್ಮ ಎಪಿಯಾನ್ ಸೆಂಟರಲ್ಲಿ ಯಾವ ರೀತಿ ಟೆಸ್ಟ್ಗಳನ್ನ ಮಾಡ್ತೀರಾ, ಅಂದರೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಇದು ಪ್ಲಾಸ್ಮಾ ಟ್ರೀಟ್ಮೆಂಟ್ ತಗೊಳ್ಬೇಕು? ಪೇಷಂಟ್ ಬಂದರೆ ಫಸ್ಟ್ ವಿಲ್ ಕಂಪ್ಲೀಟ್ಲಿ ಎಕ್ಸಾಮಿನ್ ದ ಪೇಷಂಟ್. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ. ಈ ಕಾಮನ್ ಎಕ್ಸಾಂಪಲ್ ನೀ ಜಾಯಿಂಟ್ ತೊಗೊಳ್ಳಿ, ಅವ್ರ ಶೋಲ್ಡರ್ ತೊಗೊಳ್ಳಿ. ಫಸ್ಟ್ ಎಲ್ಲಿಂದ ಪೇಯ್ನ್ ಎಲ್ಲರಿಗೂ ಒಂದೇ ರೀಸನಿಂದ ಪೇಯ್ನ್ ಬರಲ್ಲ. ಒಬ್ರೊಬ್ರಿಗೆ ಏನು ಆಗುತ್ತೆ, ಕಾರ್ಟಿಲೇಜಿಂದ ಬರುತ್ತೆ, ಒಬ್ರಿಗೆ ಮೆನಿಸ್ಕ ಇಲ್ಲ ಮಸಿಲ್ಸ್ ಒಂದೊಂದು ಬರ್ಸಾ ಇರುತ್ತೆ ಅರೌಂಡ್ ದ ನೀ ಜಾಯಿಂಟ್, ಆ ಬರ್ಸಾಯಿಂದ ಬರ್ಬೋದು. ಫಸ್ಟ್ ಕ್ಲಿನಿಕಲ್ ಆಗ ಎಕ್ಸಾಮಿನ್ ಮಾಡಿಬಿಟ್ಟು ಒಂದು ಕನ್ಕ್ಲೂಷನ್ ಬರ್ತೀವಿ. ಸೊ ಮೇ ಬಿ ದಿಸ್ ಈಸ್ ದ ರೀಸನ್ ಫಾರ್ ಹಿಸ್ ಪೈನ್ ಆರ್ ಹರ್ ಪೈನ್. ಅದು ಮತ್ತು ನಾವು ಒಂದು ಅಲ್ಟ್ರಾಸೌಂಡ್ ಮಾಡ್ತೀವಿ. ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ವಿಲ್ ಕನ್ಫರ್ಮ್ ಸೊ ಏನಕ್ಕೆ ಬರ್ತಾ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಆ್ಯಂಡ್ ಬೇಸ್ಡ್ ಆನ್ ದ ಡ್ಯಾಮೇಜ್ ಆಫ್ ದ ಟಿಶ್ಯೂ ಆ್ಯಂಡ್ ವಿಲ್ ಡಿಸೈಡ್ ಹೌ ಮೆನಿ ಸಿಟ್ಟಿಂಗ್ಸ್ ಆಫ್ PRP, ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಇವ್ರಿಗೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ಆಫ್ಟರ್ ದಟ್ ಸ್ಮಾಲ್ ಬ್ಲಡ್ ಟೆಸ್ಟ್ ಇರುತ್ತೆ, ನಾಟ್ ಮಚ್ ಆ್ಯಕ್ಚುಲಿ. ಫಾರ್ ಫ್ಯೂ ಏನಾದರೂ ಲಿಗಮೆಂಟ್ ಇಂಜುರೀಸ್ ಆದರೆ ಮಾತ್ರ MRI ಬೇಕಾಗುತ್ತೆ. ಅವ್ರ ಸ್ಪೈನ್ ಇದ್ದರೆ MRI ಬೇಕಾಗುತ್ತೆ. ಓನ್ಲಿ ಫಾರ್ ದೋಸ್ ಹಾರ್ಡ್ಲಿ ಫ್ಯೂ ಪೇಷಂಟ್ಸ್ ವಿಲ್ ಸೆಂಡ್ ಫಾರ್ MRI. ಅದರ್ವೈಸ್ ಎವ್ರಿಥಿಂಗ್ ವಿಲ್ ಬಿ ಡನ್ ಅಟ್ ಎಪಿಯಾನ್ ಓನ್ಲಿ, ನೋ ಟು ಗೋ ಔಟ್ಸೈಡ್ ಆಲ್ಸೋ. ಸೊ ವಿಲ್ ಕನ್ಕ್ಲೂಡ್ ಆ್ಯಂಡ್ ಅವ್ರಿಗೆ ಮತ್ತೆ ಹೇಳ್ತೀವಿ ನಿಮ್ಗೆ ಇದು ಡ್ಯಾಮೇಜ್ ಆಗಿದೆ, ಸೊ ನಿಮಗೆ ಇಷ್ಟು ಸಿಟ್ಟಿಂಗ್ಸ್ PRP ಬೇಕಾಗುತ್ತೆ ಆ್ಯಂಡ್ ಸೊ ಇಷ್ಟು ಸಿಟ್ಟಿಂಗ್ಸಲ್ಲೇ ನಿಮ್ಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಆಫ್ಟರ್ ದಟ್ ಪ್ರೊಸೀಜರ್ ಆದಮೇಲೇನು ಅವ್ರಿಗೆ ಇದೆಲ್ಲ ಡೇ ಕೇರ್ ಪ್ರೊಸೀಜರ್ಸ್. ಸೊ ನೋ ಸರ್ಜರಿ ಆ್ಯಂಡ್ ಓನ್ಲಿ 2 to 3 hours ಆಫ್ ಅಡ್ಮಿಷನ್. ಇಮಿಡಿಯೇಟಾಗಿ ಪೇಷಂಟ್ ಅವರು ಕೆಲಸಕ್ಕೂ ಹೋಗ್ಬೋದು. ಬಟ್ ಫ್ಯೂ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಇದೆ, ಇದು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳ್ತೀವಿ. ಇದು ಮಾಡಬೇಕು, ಇದು ಮಾಡಬಾರ್ದು, ಫಿಸಿಯೋಥೆರಪಿ ಇದು ಇರುತ್ತೆ, ಅದೆಲ್ಲ ಎವ್ರಿಥಿಂಗ್ ವಿಲ್ ಎಕ್ಸ್ಪ್ಲೇನ್ ಆ್ಯಂಡ್ ವಿಲ್ ಸೆಂಡ್. ಸರಿಯಾ, ಗುರುರಾಜ್ ಅಂತ ಸೌದತ್ತಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗುರುರಾಜ್ ಅವರೇ. ನಮಸ್ಕಾರ ರೀ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಮೇಡಮ್. ಹಲೋ ಸರ್, ಹೇಳಿ. ನಮ್ಮದು ಮೊಣಕಾಲು ನೋವು ಮೇಡಮ್. ಹಾಂ, ಅದು 3-4 ತಿಂಗಳು ಆಯ್ತು ರೀ ಸರ್. ಅವೆಲ್ಲ ಫೋಟೋ MR ಸ್ಕ್ಯಾನಿಂಗು CT ಸ್ಕ್ಯಾನಿಂಗು ಮಾಡ್ತಿದ್ರಿ. ಹಾಂ, CT ಸ್ಕ್ಯಾನಿಂಗ್ ಆಗೈತೆ ರೀ, MR ಸ್ಕ್ಯಾನಿಂಗ್ ಆಗೈತೆ ರೀ. ಓಕೆ ರೀ. ಎಷ್ಟು ವಯಸ್ಸು ನಿಮ್ಮದು? ನಮ್ಮದು 63 ವಯಸ್ಸು ರೀ. 63. ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಮಂಡಿ ನೋವು? ಈಗ 5 ತಿಂಗಳು ಆಯ್ತು ನೋಡ್ರಿ. ಈಗ 5. ಓಕೆ, ಹೇಳಿ ಸರ್. ಇದು ಇನ್ನು ಯಾವ ಅಂದರೆ ಕಂಟಿನ್ಯೂಸ್ ಪೇಯ್ನ್ ಇರುತ್ತಾ, ಇಲ್ಲ ನಡೆದಿದ್ರೆ ಮಾತ್ರ ನೋವಿರುತ್ತಾ, ಹೇಗೆ? ಈ ಹೊಟ್ಟೆ ಏಕ ನೋವು ಆಯ್ತು ರೀ, ನಡಿತ್ನಾಗ ಮಾತ್ರ ಹೊಟ್ಟೆ ಕಾಲ ನಡಿಗೊಡಂಗಿಲ್ಲ ರೀ. ಊಟ ಏನಿಲ್ಲ? ಈಗ ಅವರು MR ಸ್ಕ್ಯಾನಿಂಗ್ ಮಾಡಿ ಆಪರೇಷನ್ ಆಗ್ಬೇಕಂದ್ರೆ ರೀ. ಆಪರೇಷನ್ ಅಂದ್ರೆ ಬ್ಯಾಡ ಅಂದರೆ ಏನು ಹೇಳಿದ್ರು MRI ಸ್ಕ್ಯಾನ್ ಮಾಡಿಬಿಟ್ಟು? ಅವರು ಅಲ್ಲಿ ಮಂಡೆ ಸಮತೈತಿ, ಮಂಡಿ ಸಮುದೈತಿ, ಮತ್ತು ಅದಕ್ಕೆ ಆಪರೇಷನ್ ಆಗ್ಬೇಕಂತಂದ್ರೆ ಅವರು. ಓಕೆ. ಸೊ ಮಂಡಿ ಸೌದು ಯೂಶ್ವಲಿ 60 years ಮೇಲೆ ಬರೋ ಪೇಯ್ನ್ ಎಲ್ಲ ಮೋಸ್ಟ್ಲಿ ಮಂಡಿ ಸವಿಯೋದೇ ಇರುತ್ತೆ. ನೀವು ಒಂದು ಸರ್ ಬಂದರೆ ನಾವು ನೋಡ್ಬಿಟ್ಟು ಹೇಳ್ಬೋದು ಎಷ್ಟು ಸೌದಿದೆ, ಯಾವ ಸ್ಟೇಜಲ್ಲಿದೆ, ಮತ್ತು ಎಷ್ಟು ಸಿಟ್ಟಿಂಗ್ ಪ್ಲಾಸ್ಮಾ ಥೆರಪಿ ಬೇಕಾಗುತ್ತೆ ಅಂತ ನಾವು ಹೇಳ್ಬೋದು. ನೀವು ಬರ್ರಿ ಸರ್, ಒಂದು ಸರ್ ಹಾಸ್ಪಿಟಲ್ ಬನ್ನಿ. ಬೆಂಗಳೂರಿಗೆ ಬರ್ಬೇಕನ್ರಿ? ಹಾಂ, ಬನ್ನಿ, ಬ್ಯಾಂಗ್ಳೂರಿಗೆ ಬರಬೇಕು. ಮತ್ತೆ ಇಲ್ಲಿ ಬೆಳಗಾವಿ ಇಲ್ರಿ? ಅಲ್ಲಿ ಇಲ್ಲ, ಎಲ್ಲಿನೂ ಇಲ್ಲ. ಎಲ್ಲೂ ಇಲ್ರಿ? ಇಲ್ಲ.
ನಮ್ಮ ಹೆಣ್ಮಕ್ಳದ್ದು ನಡದ್ದು ಅಂತ ಹಂಗೈತ್ರಿ ಸರ್, ಅದು ಆಪರೇಷನ್ ಆಗ್ತೈತ್ರಿ. ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳದ್ದು ನಡ ರೀ, ನಡೆದು ಆಗುತ್ತೆ ನಡದ್ದು ಆಗುತ್ತಾರೆ. ಆಗುತ್ತೆ. ಇದು ಮೊಣಕಾಲಿನ ಅಂದಾಜು ನಮ್ಗೇನು ಖರ್ಚು ಬರ್ತದ್ರಿ? ಅಂದರೆ ಎಷ್ಟು ಸಿಟ್ಟಿಂಗ್ಸ್ ಅಂದರೆ ಯಾವ ಸ್ಟೇಜಲ್ಲಿ ಇದೆಯೋ ಅದನ್ನ ನೋಡಿಕೊಂಡು ಹೇಳಬೇಕು. ಅಂದರೆ ಈಗ ಹೇಳೋಕ್ಕಾಗಲ್ಲ ಅದು. ಸ್ವಲ್ಪ ಹಂಗೆ ಅಂದಾಜು ಹೇಳ್ಬಿಡ್ರಿ ಮೇಡಮ್. ಅಂದಾಜು ಅಷ್ಟೇ, ಫಸ್ಟ್ ನೋಡಬೇಕು, ಪೇಷಂಟ್ ನೋಡಿದ ಮೇಲೇ ಹೇಳೋದು ಅದು. ಯಾವ ದವಾಖಾನೆ ಬೇಕ್ರಿ ಅಲ್ಲಿ? ಗುರುರಾಜ್ ಅವರೇ, ನೀವು ಡಾಕ್ಟರ್ನ ಅಲ್ಲಿ ಹೋಗಿ ಅವ್ರ ಸೆಂಟರ್ಗೆ ವಿಸಿಟ್ ಮಾಡಿ ಅಥವಾ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡ್ರೆ ನೀವು ಅವ್ರು ಬಹುಶಃ ನಿಮ್ಮ ಏನೇನು ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಬಹುದು ಅನ್ಸುತ್ತೆ. ಧನ್ಯವಾದ ನೀವು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಕೆಲವೊಂದು ಮಿತ್ಸ್ ಇದೆ, ಈ ಪ್ಲಾಸ್ಮಾ ಥೆರಪಿ ತಗೊಂಡು ಒಂದು ಸ್ವಲ್ಪ ದಿನಕ್ಕೆ ಮತ್ತೆ ವಾಪಸ್ ಬರಬಹುದು ಅಥವಾ ಇದು ಶಾಶ್ವತವಾಗಿ ಪರಿಹಾರ ಕೊಡೋದಿಲ್ಲ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಸೊ ಯೂಶ್ವಲ್ ತುಂಬ ಜನ, ಬಿಕಾಸ್ ಇಟ್ಸ್ ನ್ಯೂ ಟ್ರೀಟ್ಮೆಂಟ್, ಇದು ಎಲ್ಲರಿಗೂ ಗೊತ್ತಿಲ್ಲ. ರೀಸೆಂಟ್ಲಿ ಎವ್ರಿ ಒನ್ ಈಸ್ ಗೆಟ್ಟಿಂಗ್ ಟು ನೋ ಅವ್ರಿಗೆ ಎಫೆಕ್ಟಿವಾ ಇಲ್ವಾ, ಇಲ್ಲ ಅಂದರೆ ಎಷ್ಟು ಯೂಸ್ ಇದೆಲ್ಲ ತುಂಬ ಇದು ಲಾಂಗ್ ಟರ್ಮ್ ಸೊಲ್ಯೂಷನ್. ಆ್ಯಂಡ್ ನಾನು ಹೇಳಿದ್ದೀನಲ್ವ, ಇದು ಸ್ಟಾಪ್ ಮಾಡೋದೇ ಲಾಸ್ಟ್ ಸ್ಟೇಜ್, ಇಟ್ ರಿವರ್ಟ್ಸ್ ಬ್ಯಾಕ್. ಸೊ ಇದು ಡೌಟ್ ಏನಿರಲ್ಲ, ಇದೊಂದು 6 months 1 year ಇರುತ್ತೆ, ಮತ್ತೆ ಪೇಯ್ನ್ ಬರುತ್ತೆ. ಲೈಫ್ ಸ್ಟೈಲ್ಸ್ ಎಲ್ಲ ಮಾಡಿಫಿಕೇಷನ್ಸ್ ಹೇಳ್ತೀವಿ, ಫಿಸಿಯೋಥೆರಪಿ ಹೇಳ್ತೀವಿ, ಪ್ರಾಪರ್ ಪ್ರೋಟೀನ್ ಡೈಟ್ ಹೇಳ್ತೀವಿ. ಸೊ ವಿ ಸಿ ಕಂಪ್ಲೀಟ್ಲಿ ಅಂದರೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚಿಂದ ಟ್ರೀಟ್ ಮಾಡ್ತೀವಲ್ವ, ದಿಲ್ ಬಿ ಲಾಂಗ್ ಟರ್ಮ್ ಸೊಲ್ಯೂಷನ್. ಕರೆಕ್ಟಾಗಿ ನೀಟಾಗಿ ಎಲ್ಲ ಮಾಡಿದ್ರೆ ಮತ್ತೆ ಏನೂ ಪೇಯ್ನ್ ಬರೋದಿಲ್ಲ. ಬಂದ್ರೇನು ನಮ್ಮ ಹತ್ರ ಬಂದರೆ ಚಿಕ್ಕ ಇಂಜೆಕ್ಷನ್ಸ್, ಸ್ಮಾಲ್ ಇಂಜೆಕ್ಷನ್ಸಿಂದನೇ ನಾವು ಟ್ರೀಟ್ ವಾಸಿ ಮಾಡ್ತೀವಿ. ಬೂಸ್ಟರ್ ಡೋಸಸ್ ಒಬ್ರೊಬ್ರಿಗೆ ಬೇಕಂದರೆ ಒಂದು ಬೂಸ್ಟರ್ ಡೋಸಸ್ ಥರ ಕೊಡ್ತೀವಿ. ನಾಟ್ ನೀಡೆಡ್ ಸಿಟ್ಟಿಂಗ್ಸ್ ತಗೊಳ್ಬೇಕಾಗತ್ತೆ ಅಂದರೆ ಡಿಪೆಂಡಿಂಗ್ ಆನ್ ದ ಸ್ಟೇಜ್. ಒಬ್ರೊಬ್ರಿಗೆ ಒಂದು ಸಿಟ್ಟಿಂಗಲ್ಲಿ ಹೀಲ್ ಆಗುತ್ತೆ. ಬಟ್ ಸ್ಟೇಜ್ 3 ಆ ಥರ ಏನಾದರೂ ಇದ್ದರೆ 4 ಸಿಟ್ಟಿಂಗ್ಸ್ ಮ್ಯಾಕ್ಸ್, 4 or 5 ಸಿಟ್ಟಿಂಗ್ಸ್ ಮ್ಯಾಕ್ಸಿಮಮ್ ಇರುತ್ತೆ ಅಷ್ಟೇ. ಅದರಿಂದ ಜಾಸ್ತಿ ಇರಲ್ಲ. ಫಸ್ಟ್ ಸಿಟ್ಟಿಂಗಿಂದಾನೆ ಒಬ್ರೊಬ್ರಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಎವ್ರಿ ಟೈಮ್ ವಿಲ್ ಸಿ ಎಷ್ಟು ಗ್ರೋ ಆಗಿದೆ. ಇನ್ನು ಒಂದು ಕಾರ್ಟಿಲೇಜ್ ಒಂದೇನೋ, ಬೇರೆ ಏನಾದರೂ ಮೆನಿಸ್ಕೈ ಡ್ಯಾಮೇಜ್ ಆಗಿ ಅದರಿಂದ ನೋವು ಬರ್ತಾಯಿದೆ. ಆ್ಯಂಡ್ ಟೋಟಲಿ ವಿಲ್ ಟ್ರೈ ಟು ಟ್ರೀಟ್ ಎವ್ರಿಥಿಂಗ್. ಒಂದು ಮಾತ್ರ ಟ್ರೀಟ್ ಮಾಡಿ ಸ್ಟಾಪ್ ಮಾಡಲ್ಲ. ಆ್ಯಂಡ್ ಎವ್ರಿ ಟೈಮ್ ವಿ ಸಿ ಆ್ಯಂಡ್ ವಿಲ್ ಟ್ರೀಟ್. ಓಕೆ, ಇವಾಗ 4 ಸಿಟ್ಟಿಂಗ್ ತಗೊಳ್ತೀನಿ, ಅದಾದಮೇಲೆ ಮತ್ತೆ ತಗೊಳ್ತಾ ಇರಬೇಕಾಗತ್ತಾ? ಇಲ್ಲ, ಬೇಕಾಗಿಲ್ಲ. ಇಟ್ಸ್ ಕಂಪ್ಲೀಟ್. ಆ್ಯಂಡ್ ಮತ್ತಾದಮೇಲೆ 2 months ಆದಮೇಲೆ ನಾವು ರಿವ್ಯೂ ಬರೋಕ್ಕೆ ಹೇಳ್ತೀವಿ, ವಿಲ್ ಎಕ್ಸಾಮಿನ್. ಆ್ಯಂಡ್ ಆವಾಗ ಸ್ಕ್ಯಾನ್ ಮಾಡ್ಬಿಟ್ಟು ಮತ್ತೆ ನಾವು ನೋಡ್ತೀವಿ ಎಷ್ಟು ಗ್ರೋ ಆಗಿದೆ ಆ್ಯಂಡ್ ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿಕೊಂಡು ವಿಲ್ ಟೆಲ್. ಅಂದರೆ ನೀವು ಅವ್ರು ಬರೋದೇನೂ ಬೇಕಾಗಿಲ್ಲ. ಆ್ಯಂಡ್ ವಿಲ್ ಟೆಲ್ ಆಲ್ ದ ಪ್ರಿಕಾಷನ್ಸ್. ಈ ಥರ ನೀವು ಎಕ್ಸಸೈಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ಥರ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳಿ, ದಿಸ್ ಆರ್ ಆಲ್ ಯು ಶುಡ್ ಫಾಲೋ ಅಂತ ಹೇಳ್ತೀವಿ. ಆ್ಯಂಡ್ ಅದು ಮಾಡಿದರೆ ಅವರು ಮತ್ತೆ ಫುಲ್ ಟ್ರೀಟ್ಮೆಂಟ್ ಏನು ತೊಗೊಂಡಿಗೆ ಬೇಕಾಗಿಲ್ಲ, ಮತ್ತೆ ಬರೋದು ಬೇಕಾಗಿಲ್ಲ. ದೇ ಕ್ಯಾನ್ ಡೂ ವಾಟ್ ಎವರ್ ವಿ ಟೋಲ್ಡ್ ದೇ ಕ್ಯಾನ್ ಡೂ ಅಟ್ ಹೋಮ್ ಆ್ಯಂಡ್ ನೋ ನೀಡ್ ಟು ಕಮ್ ಟು ಅವರ್ ಹಾಸ್ಪಿಟಲ್ ಅಗೇನ್. ಓಕೆ, ಈಗ ಏನೇನು ಟೆಸ್ಟ್ ಮಾಡಬೇಕಾಗುತ್ತೆ ಅವರು ಫಸ್ಟು ಈ PRP ಟ್ರೀಟ್ಮೆಂಟ್ ಹೋಗೋಕ್ಕೂ ಮೊದಲು? ಸೊ ಓನ್ಲಿ ಸಿಂಪಲ್ ಬ್ಲಡ್ ಟೆಸ್ಟ್ ಇರುತ್ತೆ. ಮೇಯ್ನ್ಲಿ ನಮಗೆ ಪ್ಲೇಟ್ಲೆಟ್ ಕೌಂಟು, ಬ್ಲೀಡಿಂಗ್ PT ಅದೆಲ್ಲ ಸ್ವಲ್ಪ ಸಿಂಪಲ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಆಫ್ಟರ್ ದಟ್ ದ ಪ್ರೊಸೀಜರ್ ಓನ್ಲಿ ಅಲ್ಟ್ರಾಸೌಂಡ್, ಐ ಟೋಲ್ಡ್ ಯು, ಹೈ ರೆಸಲ್ಯೂಷನ್ ಮಸ್ಕ್ಯುಲೋಸ್ಕೆಲೆಟಲ್ ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ವಿಲ್ ಡಯಾಗ್ನೋಸ್ ಏನಿದೆ ಅಂತ, ಮತ್ತು ಸ್ಮಾಲ್ ಬ್ಲಡ್ ಟೆಸ್ಟ್ ಆ್ಯಂಡ್ ವಿ ಡಿಸೈಡ್. ಆ್ಯಂಡ್ ಲೇಟರ್ ಅಡ್ಮಿಷನ್ ಏನಿಲ್ಲ, 2 hours ಅಡ್ಮಿಷನ್, ದೇ ಕ್ಯಾನ್ ಗೋ ಟು ದೇರ್ ವರ್ಕ್ ಆಲ್ಸೋ. ಓಕೆ, ಈಗ ಅಡ್ಮಿಟ್ ಆಗಬೇಕಾ ಅಥವಾ ಹಾಗೆ ಅಷ್ಟೇ? 2 hours ಪ್ರೊಸೀಜರ್. ನೋ, ಇಟ್ಸ್ ವೆರಿ ಹ್ಯಾಸಲ್ ಫ್ರೀ. ತುಂಬ ಪೇಷಂಟ್ಸ್ ನಮಗೆ ಐ ಟೋಲ್ಡ್ ಯು 40s ಬರ್ತಾರೆ ನಮಗೆ. ದೇ ವಿಲ್ ಕಮ್ ಡೈರೆಕ್ಟ್ಲಿ ಫ್ರಮ್ ದ ಆಫೀಸ್, ದೇ ವಿಲ್ ಗೋ ಡೈರೆಕ್ಟ್ಲಿ, ಆಫ್ಟರ್ ದ ಪ್ರೊಸೀಜರ್ ಎಲ್ಲ ಅವ್ರು ಮತ್ತೆ ಆಫೀಸ್ಗೆ ಹೋಗ್ತಾರೆ. ಬೆಡ್ ರೆಸ್ಟೇನೂ ಬೇಕಾಗಿಲ್ಲ. ಆಫ್ಟರ್ ದ ಪ್ರೊಸೀಜರ್ ಆಲ್ಸೋ ನೋ ನೀಡ್ ಟು ಟೇಕ್ ಬೆಡ್ ರೆಸ್ಟ್. ಬಟ್ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಮಾಡೋದೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ಸಾಕು. ಆ್ಯಂಡ್ ಅದೇ ಸ್ಮಾಲ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಫ್ಯೂ, ನಾಟ್ ಮಚ್, ಒಂದು ಸ್ಮಾಲ್ ಫ್ಯೂ ಇರುತ್ತೆ, ಅದು ಹೇಳ್ತೀವಿ ನಾವು, ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಇಂಪಾರ್ಟೆಂಟ್. ಒನ್ ಥಿಂಗ್ ತುಂಬ ಇಂಪಾರ್ಟೆಂಟ್ ಏನಂದರೆ ಫಿಸಿಯೋಥೆರಪಿ. ವಿಲ್ ಟೆಲ್ ಎವ್ರಿಥಿಂಗ್ ಹಿಯರ್ ಆನ್ಲೈನ್. ಸೊ ದೇ ಶುಡ್ ಡೂ ಸ್ಮಾಲ್ ಎಕ್ಸಸೈಸಸ್, ದೇ ಕ್ಯಾನ್ ಡೂ ಅಟ್ ಹೋಮ್. ಸೊ ನೀಟಾಗಿ ಫಾಲೋ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇರಲ್ಲ. ಸೊ ಪೋಸ್ಟ್ ಕೇರ್ ಅಂದರೆ ಈ ಥರದ್ದು ಒಂದಷ್ಟು ಫಾಲೋ ಮಾಡಬೇಕಾಗುತ್ತೆ. ಪೋಸ್ಟ್ ಕೇರ್ ಮೇಯ್ನ್ಲಿ ಇಂಪಾರ್ಟೆಂಟ್ ಫಿಸಿಯೋಥೆರಪಿ. ಸೊ ಮಸಲ್ ಸ್ಟ್ರೆಂತ್ ಈಕ್ವಲಿ ಇಂಪಾರ್ಟೆಂಟ್ ಇವ್ರಿಗೆ. ನೀ ಕಾರ್ಟ್ಲೇಸ್ ಗ್ರೋತ್ ಎಷ್ಟು ಇಂಪಾರ್ಟೆಂಟು, ಆ್ಯಂಡ್ ಮಸಲೂ ಸ್ಟ್ರಾಂಗಿಗಿರಬೇಕು. ಸ್ಟ್ರಾಂಗ್ ಇಲ್ಲ ಅಂದರೆ ಮತ್ತೆ ಮಂಡಿ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಫಿಸಿಯೋಥೆರಪಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ನಾವು ಹೇಳ್ತೀವಿ ಅದು. ಮತ್ತು ಫಿಸಿಯೋಥೆರಪಿಸ್ಟ್ ಮನೆಗೆ ಹೋಗ್ಬಿಟ್ಟು ಮಾಡೋದೇನಿಲ್ಲ, ಅವ್ರ ಮನೆಯಲ್ಲೇ ಮಾಡ್ಕೊಂಡು ಸ್ಮಾಲ್ ಎಕ್ಸಸೈಸ್, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಆ್ಯಂಡ್ ಪರ್ಟಿಕ್ಯುಲರ್ ಕಂಪಾರ್ಟ್ಮೆಂಟ್ಸ್ ವೀಕ್ ಇದೆ ಅವ್ರಿಗೆಲ್ಲ ವಿಲ್ ಎಕ್ಸಾಮಿನ್. ಈ ಆಡಿಕ್ಟರ್ ಅಂದರೆ ಕ್ವಾಡ್ರಿಸೆಪ್ಸ್, ಅದೇ ಆ್ಯಂಟಿರಿಯರ್ ಕಂಪಾರ್ಟ್ಮೆಂಟ್, ಮೀಡಿಯಲ್ಲ, ಇಲ್ಲಾಂದರೆ ಕಾಫ್ ಮಸಲ್ಸ್ ಯಾವುದು ವೀಕ್ ಇದೆ ಅದು ಮತ್ತೆ ಸ್ಟ್ರಾಂಗ್ ಮಾಡೋಕ್ಕೆ ಹೇಳ್ತೀವಿ ನಾವು. ಅದೆಲ್ಲ ಎವ್ರಿ ಟೈಮ್ ವಿ ಎಕ್ಸಾಮಿನ್ ದಮ್. ಓಕೆ, ಇನ್ನು ಅವರ ಫುಡ್ ಯಾವ ರೀತಿ ಇರಬೇಕಾಗತ್ತೆ ಅಂತ, ಯಾವ ರೀತಿ ಡಯೆಟ್ನ ಅವ್ರು ಫಾಲೋ ಮಾಡಬೇಕಾಗುತ್ತೆ? ಸೊ ಒಬೇಸ್ ಇದ್ದರೆ ಅವ್ರಿಗೆ ಮಾತ್ರ ಡೈಟ್ ಚಾರ್ಟ್ ಇರುತ್ತೆ. ಸೊ ನಾರ್ಮಲ್ ಇದ್ದರೆ ಅವ್ರು ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಏನಿರಲ್ಲ. ಪ್ರೋಟೀನ್ ಡೈಟ್ ಮಾತ್ರ ಚೆನ್ನಾಗಿ ತೊಗೋಬೇಕು ಫಾರ್ ದ ಮಸಲ್ ಸ್ಟ್ರೆಂತ್ ಅಷ್ಟೇ.
ಸೊ ಒಬೇಸ್ ಮಾತ್ರ ಅವರು ಕಮ್ಮಿ ಆಗಲೇಬೇಕು, ಆಗಿಲ್ಲ ಅಂದರೆ ಮತ್ತೆ ಮಂಡಿ ಮೇಲೆ ಪ್ರೆಷರ್ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸೊ ಫಾರ್ ದೆಮ್ ವಿಲ್ ಗಿವ್ ದ ಡಯಟ್ ಚಾರ್ಟ್, ವಿಲ್ ಸಿ ದೇ ಆರ್ ಲೂಸಿಂಗ್ ದ ವೈಟ್ ಆಲ್ಸೋ. ಓಕೆ, ಇತ್ತೀಚೆಗೆ ಆಕ್ಸಿಡೆಂಟ್ ಆದವರು, ಸ್ಪೋರ್ಟ್ಸ್ ಇಂಜುರಿ ಇಂಥದ್ದು ಎಲ್ಲ ಜಾಸ್ತಿ ಆಗುತ್ತೆ, ಲಿಗಮೆಂಟ್ ಟೇರ್, ಇದನ್ನು ತುಂಬ ಕಾಮನ್ ಆಗಿ ನಾವು ಕೇಳ್ತಾ ಇದ್ದೀವಿ. ಅಂಥವ್ರಿಗೂ ಸಹ ಈ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿರುತ್ತಾ? ಸ್ಪೋರ್ಟ್ಸ್ ಇಂಜುರೀಸ್ ತೊಗೊಳ್ಳಿ. ಸ್ಪೋರ್ಟ್ಸ್ ಇಂಜುರೀಸ್ ತುಂಬ ಅಥ್ಲೆಟ್ಸ್ ಆಫ್ಟರ್ ದ ಇಂಜುರಿ ದೇ ಆರ್ ನಾಟ್ ಗೋಯಿಂಗ್ ಟು ಗೇಮ್ ಬ್ಯಾಕ್. ಸೊ PRP ಪ್ಲೇಸ್ ಅನ್ ಇಂಪಾರ್ಟೆಂಟ್ ಆ್ಯಂಡ್ ವಂಡರ್ಫುಲ್ ರೋಲ್. ತುಂಬ ಚೆನ್ನಾಗಿರುತ್ತೆ. ಸೊ ಸ್ಪೋರ್ಟ್ಸ್ ಇಂಜುರೀಸು ಕಾಮನ್ ಆಗ ನೀ ಜಾಯಿಂಟ್ ತೊಗೊಳ್ಳಿ, ಲಿಗಮೆಂಟ್ ಇಂಜುರೀಸ್ ಇರುತ್ತೆ. ಆ್ಯಂಡ್ ದೆರ್ ಬಿ ಮಸಲ್ ಟೇರ್, ಕಾಫ್ ಮಸಲಲ್ಲಿ ಟೇರ್ ಆಗ್ಬೋದು, ಇಲ್ಲ ಕ್ವಾಡ್ರಿಸೆಪ್ಸು, ಇಲ್ಲ ಅಡಕ್ಟರ್ ಕಂಪಾರ್ಟ್ಮೆಂಟ್, ಹ್ಯಾಮ್ಸ್ಟ್ರಿಂಗ್ಸ್ ಅಂತ ಮೇಯ್ನ್ ಮಸಲ್ ಪೋಸ್ಟೀರಿಯರ್ ಥೈಯಲ್ಲಿರುತ್ತೆ. ಸೊ ಏನು ಟೇರ್ ಆದ್ರೂ ಅಲ್ಲಿ ವಿಲ್ ಜಸ್ಟ್ ಎಕ್ಸಾಮಿನ್ ದ ಗ್ಯಾಪ್, ಎಷ್ಟು ಗ್ಯಾಪ್ ಇದೆ, ಎಷ್ಟು ಟೇರ್ ಆಗಿದೆ, ಈಸ್ ಇಟ್ ಕಂಪ್ಲೀಟ್ ಟೇರ್ ಆರ್ ಪಾರ್ಷಿಯಲ್ ಟೇರ್. ಆ್ಯಂಡ್ ಪಾರ್ಷಿಯಲ್ ಟೇರ್ ಇದ್ದರೆ ಎಷ್ಟು ಇದೆ ಫುಲ್ ಗ್ಯಾಪ್, ಅದ್ರ ಮೇಲೆ ಎಷ್ಟು ಸಿಟ್ಟಿಂಗ್ಸ್ ಪ್ಲಾಸ್ಮಾ ಥೆರಪಿ ಬೇಕಾಗುತ್ತೆ. ಸೊ ಮೆನಿ. ಆ್ಯಂಡ್ ತೆಂಡೂಲ್ಕರ್ ಅವರು, ಹಿ ಸಫರಿಂಗ್ ವಿತ್ ಟೆನ್ನಿಸ್ ಎಲ್ಬೋ, ಕಾಮನ್ ಎಕ್ಸ್ಟೆನ್ಸರ್ ಟೆಂಡಾನ್ ಅಂತ ಒಂದಿರುತ್ತೆ ಎಲ್ಬೋ ಹತ್ರ, ಅದು ಹಿ ಹ್ಯಾಡ್ ದಟ್ ಇಂಜುರಿ. ಆ್ಯಂಡ್ ಆಫ್ಟರ್ PRP ಓನ್ಲಿ ಹಿ ವೆಂಟ್ ಬ್ಯಾಕ್ ಟು ಗೇಮ್. ಟೈಗರ್ ವುಡ್ಸ್, ರಫಲ್ ನಾದಲ್ ಇವರೆಲ್ಲ ನೀ ಜಾಯಿಂಟ್ಗೆ ಬಿಕಾಸ್ ಆಫ್ ದ ಇಂಜುರಿ ಅವ್ರಿಗೆ ನೀ ಜಾಯಿಂಟ್ ಆಸ್ಟಿಯೋಆರ್ಥ್ರೈಟಿಸ್ ಬೇಗ ಬಂದಿದೆ. ದೇ ಆಲ್ಸೋ ಟೇಕನ್ ದ PRP ಟ್ರೀಟ್ಮೆಂಟ್. ಅವ್ರು ಮತ್ತೆ ವಾಪಸ್ ಹೋಗಿದ್ರು, ದೇರ್ ಬ್ಯಾಕ್ ಟು ಗೇಮ್ ಅಗೇನ್. ನೌ ಆಲ್ಸೋ ನಾಡಲ್ ಈಸ್ ಪ್ಲೇಯಿಂಗ್. ಓಕೆ, ನಮ್ಮ ದೇಹದ ಇನ್ಯಾವ ಭಾಗಕ್ಕೆ ಈ ಪ್ಲಾಸ್ಮಾ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿರುತ್ತೆ ನೀ ಬಿಟ್ಟು? ಆಲ್ ಅದರ್ ಎಲ್ಲ ಜಾಯಿಂಟ್ಸ್ಗೆ, ಮಸಲ್ಸ್ಗೆ ಮತ್ತು ಟೆಂಡಾನ್ಸ್ಗೆ ಇದೆಲ್ಲನೂ ಕೊಡ್ತೀವಿ. ಕಾಮನ್ ಮಂಡಿ ಆದಮೇಲೆ ಕಾಮನ್ ಜಾಯಿಂಟು ಡಿಜೆನರೇಟ್ ಅವ್ರು ನೋಡೋದು ಶೋಲ್ಡರ್ ಜಾಯಿಂಟ್. ಈ ಶೋಲ್ಡರ್ ಜಾಯಿಂಟಿಗೂ ಕಾಮನ್ ಆಗಿ ಕೊಡ್ತೀವಿ, ಸ್ಪೈನ್ಗೂ ಕೊಡ್ತೀವಿ. ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಅಂದರೆ ಎಲ್ಬೋ, ವ್ರಿಸ್ಟ್, ಎವ್ರಿ ಜಾಯಿಂಟ್ ವಿಲ್ ಟ್ರೀಟ್. ಆ್ಯಂಡ್ ಇಲ್ಲಿ ಹ್ಯಾಂಡಲ್ಲಿನ ಜಾಯಿಂಟ್ಸ್, ಕಾರ್ಪೋಮೆಟಾಕಾರ್ಪಲ್ ಜಾಯಿಂಟ್, ಇದು ಕಾಮನ್ ಡಿಜೆನರೇಟ್ ಆಗೋದು ಕಾಮನ್ ಹ್ಯಾಂಡಲ್ಲಿ ಬಿಕಾಸ್ ಆಫ್ ದ ಮೂಮೆಂಟ್ ಇದೆಲ್ಲ. ಈ ಜಾಯಿಂಟ್ಸು, ಸ್ಮಾಲ್ ಜಾಯಿಂಟ್ಸ್, ಇಲ್ಲಿ ಟ್ರಿಗ್ಗರ್ ಫಿಂಗರ್ ಅಂತ ಇರುತ್ತೆ. ಆ್ಯಂಡ್ ಎವ್ರಿ ಮಸ್ಕ್ಯುಲೋಸ್ಕೆಲ್ಟಲ್ ಕಂಡೀಷನ್ಸ್ ನಾವು ಟ್ರೀಟ್ ಮಾಡ್ಬೋದು ಇದು. ಓಕೆ ಡಾಕ್ಟರ್, ಇಷ್ಟೊತ್ತವರೆಗೂ ನಮ್ಮ ಹೆಲ್ತ್ ಸೆಂಟರ್ಗೆ ಬಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಹೆಲ್ತ್ ಸೆಂಟರ್. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.